ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಈ ವಿಡಿಯೋವನ್ನ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮೀಸಲಿಡ್ತಾ ಇದ್ದೀನಿ. ಯಾಕಂತಂದ್ರೆ ಅವರಿಗೋಸ್ಕರನೇ ಮಾಡ್ತಿರೋ ವಿಡಿಯೋ ಇದು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರು ಅವರೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ಚಾನಲ್ ಫೆಬ್ರವರಿ 2ಗೆ ಸೌಜನ್ಯ ಟಾಕ್ಸ್ ಅಂತ ಓಪನ್ ಮಾಡ್ತೀನಿ. ನಾನು ಈ ಚಾನಲ್ನ ಆನ್ ಮಾಡಿ 4 ಡೇಸ್ ಆಗಿದೆ. 100 ಜನ ಸಬ್ಸ್ಕ್ರೈಬರ್ ಕೂಡ ದಾಟಿದ್ದಾರೆ. 100 ಜನ ಸಬ್ಸ್ಕ್ರೈಬ್ ಆದಾಗಲೇ ವಿಡಿಯೋ ಮಾಡಬೇಕು ಅನ್ಕೊಂಡೆ, ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಇವಾಗ ನನ್ನ ಚಾನಲ್ನಲ್ಲಿ 112 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನೀವೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹೀಗೆ ಮುಂದಿನ ದಿನಗಳಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇವ್ರು ಮಾತ್ರ ಅಲ್ಲ, ನನ್ನ ಕಂಟೆಂಟ್ ಇಷ್ಟ ಆದರೆ ಇನ್ನುಳಿದವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ರೀತಿಯ ಕಂಟೆಂಟ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಮೀಡಿಯಾದಲ್ಲಿ ಕೆಲಸ ಮಾಡೋದ್ರಿಂದ ಆ ದಿನ ಏನೇನು ಸುದ್ದಿ ಇದೆ ಅನ್ನೋದರ ಅರಿವು ನನಗಿರುತ್ತೆ. ನನಗೆಷ್ಟು ಗೊತ್ತೋ ಸುದ್ದಿಗಳ ವಿಚಾರ ಅಷ್ಟನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೀವು ಬೆಂಬಲ ನೀಡಿದರೆ ಖಂಡಿತವಾಗ್ಲೂ ನಾನು ಕೂಡ ಒಂದೊಳ್ಳೆ ಯೂಟ್ಯೂಬರ್ ಆಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇವತ್ತು 100 ಜನ ಆಗಿರೋ ಸಬ್ಸ್ಕ್ರೈಬರ್ಸ್ ಮುಂದಿನ ದಿನಗಳಲ್ಲಿ 1000 ಜನ ಆಗಬೇಕು ಅಂತ ಅಂದರೆ ನಿಮ್ಮ ಬೆಂಬಲ ಹಾಗೂ ಸಹಕಾರ ತುಂಬಾನೇ ಮುಖ್ಯ ಆಗುತ್ತೆ. ನಾನು ಆ್ಯಕ್ಚುಲಿ ಜಾಬ್ ವಿಚಾರ ಆಗಿರ್ಬೋದು ಅಥವಾ ಆ ದಿನಗಳಲ್ಲಿ ಏನೇನು ಸುದ್ದಿಗಳಿರ್ತಾವೋ ಅದನ್ನ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಬೇರೆ ಯಾವ್ದಾದ್ರು ಕಂಟೆಂಟ್ ಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಇನ್ಫಾರ್ಮೇಷನ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಕಂಟೆಂಟ್ಗಳು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅದನ್ನು ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. 100 ಸಬ್ಸ್ಕ್ರೈಬರ್ಸ್ ಬೇರೆಯವರಿಗೆ ಅದು ಕಡಿಮೆ ಅನ್ನಿಸ್ಬೋದು, ಬಟ್ ನನಗೆ ಅದೇ ಜಾಸ್ತಿ ಅಂದ್ಕೊಳ್ತೀನಿ. ಯಾಕಂತಂದರೆ ಆ ಜನಗಳ ಪ್ರೀತಿ ಇರುತ್ತೆ. ಹಾಗಾಗಿ ಏನೋ ಈ ಕ್ರೆಡಿಟ್ ಎಲ್ಲ ನನ್ನ ತಮ್ಮನಿಗೆ ಹೋಗಬೇಕು. ನನ್ನ ತಮ್ಮ ಸೌಹಾರ್ದ ಪೂಜಾರಿ ಅಂತ, ಅವನಿಂದಾನೇ ನನ್ನ ಚಾನಲ್ ಅಟ್ಲೀಸ್ಟ್ 4 ಡೇಸಲ್ಲಿ ಇಷ್ಟೊಂದು ರೀಚ್ ಆಗಿದೆ. ಇದಕ್ಕೆ ಅವನೇ ರೀಸನ್ನು. ಈ ಟೈಮಲ್ಲಿ ಅವನ ಮರೆದ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಅವನಿಗೂ ಕೂಡ ಈ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋನಾ. ಅವನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಸೋನು ಅಂತ ಕರಿತೀವಿ. ಅವನಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹೇಗೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇದೇ ರೀತಿ ಮುಂದಕ್ಕೂ ಕೂಡ ಒಳ್ಳೆ ಸಬ್ಸ್ಕ್ರೈಬರ್ ಆಗಲಿ ಅಂತ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.